ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಮೃತಪಟ್ಟ ಶಿವಮೊಗ್ಗದ ಮಂಜುನಾಥ್ ಕುಟುಂಬಕ್ಕೆ 103 ವರ್ಷದ ಅಜ್ಜಿ ಸಾಂತ್ವನ ಹೇಳಿದರು. ಉಗ್ರರ ದಾಳಿ ಘಟನೆಯನ್ನ 103 ವರ್ಷದ ವೃದ್ಧೆ ಶಿವಮ್ಮ ಅವರು ಮಾಧ್ಯಮಗಳಲ್ಲಿ ನೋಡಿದ್ದಾರೆ. ಉಗ್ರರ ಗುಂಡಿನ ದಾಳಿಯ ಮೃತಪಟ್ಟಂತ ಮಂಜುನಾಥ್ ಅವರ ನಿವಾಸಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಸದ್ಯ ಶಿವಮ್ಮ ಅವರು ತಿಪಟೂರಿನಿಂದ ಬರಿಗಾಲ್ನಲ್ಲಿ ಶಿವಮೊಗ್ಗಕ್ಕೆ ಬಂದು ಮಂಜುನಾಥ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಅದೇ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ವಯಸ್ಸಾದ ಅಜ್ಜಿ ಅಲ್ಲಿಂದ ಬಂದು ನನಗೆ ಧೈರ್ಯ ತುಂಬ್ತಿರೋದು ತುಂಬ ಸಂತೋಷ ಅನ್ನೋದ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಕುಟುಂಬಕ್ಕೆ ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಅದೇ ನನ್ನ ಜೊತೆ ಈಗ ನಂಗೆ ಯಾರು ಇಲ್ಲ ಅಂತ ಅನ್ಸೋ ಇದಕ್ಕೆ ಯಾರೂ ಬಿಡ್ತಾ ಇಲ್ಲ, ಎಲ್ಲರೂ ಬಂದು ಧೈರ್ಯ ತುಂಬ್ತಾ ಇದ್ದಾರೆ. ಇದನ್ನ ನೋಡಿ ನನಗೆ ನಿಜವಾಗ್ಲೂ ಏನು ಹೇಳೋದು ಅನ್ನೋದೇ ತಿಳಿತಾ ಇಲ್ಲ. ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇಲ್ಲ ನನಗೆ ಇವತ್ತೇ ನೋಡಿದ್ದು. ಅವ್ರಿಗೆ ವಿಚಾರ ತಿಳಿದು 2 ದಿನದಿಂದ ಬರಬೇಕು ಅಂತ ಅನ್ಕೊಂಡಿದ್ರಂತೆ, ಇವತ್ತು ಬಂದಿದ್ದಾರೆ. ಎಷ್ಟೋ ಸಮಾಧಾನ ಅನಿಸಿದೆ. ಯಾಕಂದರೆ ಯಾರು ಏನು ಅಂತಲೇ ಸಂಬಂಧನೇ ಇಲ್ಲ ನಮಗೆ. ನಮ್ಮ ಸ್ನೇಹಿತರು ಇವರು ಬಳಗದವರು ಯಾರೂ ಅಲ್ಲ. ಟಿ ವಿಯಲ್ಲಿ ವಿಚಾರ ನೋಡಿ ಇಲ್ಲ ಹೆಣ್ಮಕ್ಳನ್ನ ಮಾತಾಡಿಸ್ಬೇಕು ಅಂತ ಅವ್ರ ಮಗನಿಗೆ ಹೇಳಿ ಅಷ್ಟು ವಯಸ್ಸಾದವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅಜ್ಜಿ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. NIA ಇಲ್ಲ, ಇನ್ನೂ ಬಂದಿಲ್ಲ. ಬರ್ತೀವಿ ಅಂತ ಹೇಳಿದರು ನಿನ್ನೆ, ಬಟ್ ಬಂದಿಲ್ಲ. ಇವತ್ತೇನು ಯಾವುದೂ ಕಾಲ್ ಇಲ್ಲ. ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಮತ್ತೆ ಅಂದರೆ ಈಗ ಅಲ್ಲಿ 500 ಅಂತ ಕೇಳಿ ಫೈಟ್ ಮಾಡಿದ್ರು, ಅದು ಸಾಕಷ್ಟು